ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು 26-27ನೇ ಸಾಲಿನಲ್ಲಿ ವಾರ್ಷಿಕ ಶೈಕ್ಷಣಿಕ ಮಾರ್ಗಸೂಚಿಯನ್ನು ಆಯುಕ್ತರ ಕಚೇರಿಯಿಂದ ಆ, ಕಳಿಸಿದ್ದಾರೆ. ಈ ಜ್ಞಾಪನವನ್ನು ಹೇಳಿ ಏನೇನು ಈ ಜ್ಞಾಪನದಲ್ಲಿ ಹೇಳಿದ್ದಾರೆ. ಇದು 26-27ನೇ ಸಾಲಿಗೆ, ಇದು ನೋಡಿ 36-26ಕ್ಕೆ ಮಾನ್ಯ ಆಯುಕ್ತರು ಈ ಒಂದು ಜ್ಞಾಪನವನ್ನು ಹೊರಡಿಸಿದ್ದಾರೆ. ಇದರಲ್ಲಿ ಏನು ಅಂಶಗಳಿದೆ ಅನ್ನೋದನ್ನ ಸ್ವಲ್ಪ ನೋಡ್ಕೊಂಬರೋಣ. ಯಾಕೆಂದ್ರೆ 26-27ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಚೇಂಜಸ್ಗಳಾಗಿದ್ದಾವೆ. ಶಿಕ್ಷಕರಾದಂಥವ್ರು ಇದನ್ನ ಎಲ್ಲರೂ ಗಮನಿಸ್ಕೋಬೇಕು. ಏನಂದ್ರೆ ಸರ್ಕಾರಿ, ನೋಡಿ ಹೇಳ್ತಾ ಇದ್ದೀನಿ, ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ 26-27ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ಏಕರೂಪದ ಶೈಕ್ಷಣಿಕ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಹಾಯಕವಾಗುವಂತೆ. ಇಲ್ಲಿ ನೋಡಿ, ಯಾಕೆ ಇದನ್ನ ನೀವೆಲ್ಲ ಗಮನಿಸ್ಕೋಬೇಕಾಗುತ್ತೆ. ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಅಂತ ಅಂದ್ರೆ, ಒಂದ್ಸರಿ ನಾವು 5ನೇ ಕ್ಲಾಸ್ಗೆ ಒಂದು ಎಕ್ಸಾಮ್ ಅನ್ನು ಮಾಡಿದ್ವಿ KSQASC ಇಂದ. ಅಲ್ಲಿ ಏನಾಗ್ಬಿಟ್ಟಿತ್ತು, ಏಡೆಡ್ನವರು 12 ಇದು ನಾವು ಈ ಸಿಲೆಬಸ್ ಅನ್ನ ಅಳವಡಿಸಿಲ್ಲ, ಇದು ನಮಗೆ ಬೇಕಾಗಿಲ್ಲ ಅಂತೇಳಿ ಅವರು ತುಂಬಾನೇ ಒಂದು ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆಗೆ ಗ್ರಾಸ ಆಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ನೋಡಿ, ಯಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ ಏನು ಚಟುವಟಿಕೆಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಟ್ಟು ವಾರ್ಷಿಕ ದಿನಗಳಲ್ಲಿ ಲಭ್ಯವಾಗ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳ ಅವಧಿಗಳು, ಕರ್ತವ್ಯದ ಅವಧಿಗಳು ಮತ್ತು ರಜಾ ದಿನಗಳನ್ನು ಆಧರಿಸಿ ಅದಕ್ಕನುಗುಣವಾಗಿ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ನಿಗದಿಪಡಿಸಿ ಪಠ್ಯಕ್ರಮದ ಎಲ್ಲ ಶಾಲೆಗಳಿಗೆ ಅನುಷ್ಠಾನಗೊಳಿಸಲು ಮತ್ತು ಅನುಪಾಲನೆ ಮಾಡಲು ತಿಳಿಸಲಾಗಿದೆ. ಇಟ್ಸ್ ವೆರಿ ಕ್ಲಿಯರ್. ಮಾನ್ಯ ಆಯುಕ್ತರು ಇದನ್ನ ಸಹಿ ಮಾಡಿ ಕಳಿಸಿದ್ದಾರೆ. ಮುಂದುವರೆದು ರಾಜ್ಯದ ಎಲ್ಲ ಪಠ್ಯಕ್ರಮದ ಶಾಲೆಗಳಲ್ಲಿ 26-27ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಆಯೋಜನೆ ಮಾಡೋದ್ರೊಂದಿಗೆ ವಾರ್ಷಿಕ ಪಠ್ಯವಸ್ತು, ಬೋಧನೆ, ಪಠ್ಯೇತರ ಚಟುವಟಿಕೆಗಳು ಮೌಲ್ಯಾಂಕನ ಕೈಗೊಳ್ಳಲಿಕ್ಕೆ ಅನುವಾಗುವಂತೆ ಹಾಗೂ ವಾರ್ಷಿಕ ಪಾಠ ಹಂಚಿಕೆ ಕುರಿತು 26-27ನೇ ಸಾಲಿನ ಶೈಕ್ಷಣಿಕ ಮಾರ್ಗಸೂಚಿಯಲ್ಲಿ ಸಿದ್ಧಪಡಿಸಿ ಹೇಳಿದ್ದಾರೆ. ಸದರಿ ಮಾರ್ಗಸೂಚಿಯಂತೆ ರಾಜ್ಯ ಪಠ್ಯಕ್ರಮದ ಎಲ್ಲ ಶಾಲೆಗಳಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಎಲ್ಲ BO ರವರು, ಹೆಡ್ ಮಾಸ್ಟರ್ ಕ್ರಮ ವಹಿಸಬೇಕು. DDP ಅವರು, ಡೆವಲಪ್ಮೆಂಟ್ ಅಂಡ್ ಅಕಾಡೆಮಿಕ್, ಇವರು ಕೂಡ ಪ್ರಾಂಶುಪಾಲರು ಇವರಿಗೆ ಈ ವಿಷಯವನ್ನ ತಿಳಿಸಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು. ಏನೇನು ಇದೆಯಪ್ಪ ಇದರಲ್ಲಿ ಅನ್ನೋದನ್ನ ನಾವು ನೋಡೋಣ. 20ರ ವಾರ್ಷಿಕ ಶೈಕ್ಷಣಿಕ ಮಾರ್ಗಸೂಚಿ 26-27 ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದು PDF ಅಲ್ಲಿದೆ ನಿಮ್ಗೆ. ಹಾಗಾಗೇನೆ ನಾನು ಇದನ್ನ ನಾನು ನೇರವಾಗಿ ಇದನ್ನೇ ನಿಮ್ಗೆ ಹಾಕೊಂಡು ನಾನು ಎಕ್ಸ್ಪ್ಲೇನ್ ಮಾಡೋಕೆ ಇಷ್ಟಪಡ್ತೀನಿ. ಅಂದ್ರೆ ಇದರಲ್ಲಿ ಒಂದೊಂದು ಲೈನು ಕೂಡ ಒಂದೊಂದು ಸಂದರ್ಭಗಳಲ್ಲಿ ಬಹಳಷ್ಟು ಜನಕ್ಕೆ ಇದು ಏನು ಎತ್ತ ಅನ್ನೋದು ಸಡನ್ ಆಗಿ ನಿಮಗೆ ಅದು ಇದಾಗೋದಿಲ್ಲ. ಆ ಕಾರಣಕ್ಕೆ ನಾನು ಲೈನ್ ಬೈ ಲೈನ್ ನಿಮಗೆ ಹೇಳ್ತಾ ಹೋಗ್ತೀನಿ, ಹೈಲೈಟ್ಸ್ ಹೇಳ್ತೀನಿ. ನೋಡಿ, ಈ ವರ್ಷ ಏನ್ ಮಾಡಿದಾರಪ್ಪ ಅಂದ್ರೆ, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಪಾಯಿಂಟ್ ನಂಬರ್ 1 ಧ್ಯೇಯ ವಾಕ್ಯ. ಇದು ಈ ವರ್ಷದ್ದು. ನಾವು ಪ್ರತಿ ವರ್ಷ ಒಂದೊಂದು ಪಾಯಿಂಟ್ಗಳನ್ನ ಧ್ಯೇಯ ವಾಕ್ಯ ಹೇಳ್ಕೊಂಡು ಬರ್ತಾ ಇದ್ವಿ. ಕಲಿಕಾ ಸಾಧನ ವರ್ಷ, ಆಮೇಲೆ ಕಲಿಕಾ ವರ್ಷ, ಸೊ ಈ ಥರ ಎಲ್ಲ. ಈ ಸರಿ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಈ ಧ್ಯೇಯ ವಾಕ್ಯವನ್ನು ಎಲ್ಲ ಶಾಲೆಗಳಲ್ಲಿ ನೀವು ಎಲ್ಲಾದ್ರೂ ಒಂದು ಕಡೆ ಎಂಟ್ರೆನ್ಸ್ ಅಲ್ಲಿ 26-27ನೇ ಸಾಲಿನ ಗುಣಾತ್ಮಕ ಶಿಕ್ಷಣದ ಆಯಾಮದ ಒಂದು ಕಾರಣಕ್ಕಾಗಿ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅನ್ನುವಂಥದ್ದನ್ನ ನೀವಲ್ಲೆಲ್ಲ ಒಂದು ಹೆಡ್ ಮಾಸ್ಟರ್ ಆದಂಥವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಬರೆಸ್ಬೇಕು ನೀಟಾಗಿ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅಂತ ಒಂದು ಈ ವರ್ಷದ ಘೋಷವಾಕ್ಯವನ್ನ ಬರೆಸ್ತೀರಿ ನೀವು ಪ್ರತಿ ವರ್ಷ. ಅದನ್ನ ನೀವು ಸ್ವಲ್ಪ ಈ ಸರಿ ಚೆನ್ನಾಗಿ ವರ್ಕೌಟ್ ಮಾಡಿ. ರಾಜ್ಯದ ಪ್ರತಿಯೊಬ್ಬರು ವಿದ್ಯಾರ್ಥಿಗೆ ತಂತ್ರಜ್ಞಾನ ಆಧಾರಿತ ಮತ್ತು ಜಾಗತಿಕ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು ಇಲಾಖೆಯ ಮುಖ್ಯ ಉದ್ದೇಶ ಆಗಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಬದಲಾಗ್ತಕ್ಕಂತಹ ಶೈಕ್ಷಣಿಕ ಅವಶ್ಯಕತೆ, ತಂತ್ರಜ್ಞಾನದ ಆಧಾರಿತ ಕಲಿಕೆ ಹೊಂದಾಣಿಕೆ ಮಾಡಿಕೊಂಡು ಮಗುವಿನ ಕಲಿಕಾ ಬಲವರ್ಧನೆ ಆಗಬೇಕಾಗುತ್ತೆ. ಇದಕ್ಕೆ ಪೂರಕವಾದಂತಹ ಶೈಕ್ಷಣಿಕ ವಾತಾವರಣ ಶಾಲೆಯಲ್ಲಿ ಲಭ್ಯ ಮಾಡಬೇಕು. ವಿಶೇಷವಾಗಿ ಸ್ಪರ್ಧಾತ್ಮಕ ಯುಗದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳ ಶೈಕ್ಷಣಿಕ ಪೂರೈಕೆ ಗುಣಮಟ್ಟದ್ದಾಗಿರಬೇಕು, ಕ್ವಾಲಿಟಿ ಇರಬೇಕು. ಸೊ ಶಾಲಾ ಸೌಲಭ್ಯತೆ, ಸ್ಕೂಲ್ ಆಕ್ಸೆಸ್ ಒದಗಿಸ್ತಕ್ಕಂಥದ್ದು ಸಾಮಾಜಿಕ ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇಂತಹ ಪ್ರದೇಶಗಳಲ್ಲಿನ ಸಾಮಾಜಿಕವಾಗಿ
ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಶೈಕ್ಷಣಿಕ ಭವಿಷ್ಯದ ಸಂಜೀವಿನಿಯಾಗಿವೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇಂತಹ ಮಕ್ಕಳ ಕಲಿಕೆಗೆ ಗುಣಮಟ್ಟದ ತಂತ್ರಜ್ಞಾನಾಧಾರಿತ ಕಲಿಕೆ, ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡಾಲಯ, ಉತ್ಕೃಷ್ಟ ಬೋಧನಾ ಕಲಿಕಾ ವಾತಾವರಣ, ಆಂಗ್ಲ ಭಾಷಾ ಬಳಕೆ, ಇತರೆ ಮೂಲಭೂತ ಸೌಕರ್ಯಗಳ ಕೊರತೆಗಳು ಕಾರಣವಾಗಿ ಮಗುವಿನ ಶೈಕ್ಷಣಿಕ ಭವಿಷ್ಯ ಕುಂಠಿತವಾಗಬಾರದು. ಈ ನಿಟ್ಟಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಇದನ್ನು ಆಡಳಿತಾತ್ಮಕ ಪಾರದರ್ಶಕತೆಗಾಗಿ 26-27ನೇ ಸಾಲಿನಲ್ಲಿ ಈ ಕೆಳಕಂಡ ಪ್ರಮುಖ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಜಾರಿ ಮಾಡಲಾಗ್ತಾ ಇದೆ ಸರ್ಕಾರ ಈ ವರ್ಷ. ಏನಪ್ಪ, ವೆರಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಅಡ್ವಾನ್ಸ್ಡ್ ಒಂದು ಎಜುಕೇಶನ್ ಸಿಸ್ಟಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೈಲಿಂಗ್ವಲ್ ಎಜುಕೇಶನ್, ದ್ವಿಭಾಷಾ ಶಿಕ್ಷಣ. ಎವ್ರಿಬಡಿ ಶುಡ್ ಫೀಲ್ ಪ್ರೌಡ್. ಯಾಕಂದ್ರೆ ಕನ್ನಡ ಮಾತಾಡೋ ಪ್ರತಿಯೊಬ್ಬ ಹುಡುಗನು ಇಂಗ್ಲೀಷನ್ನು ಮಾತಾಡ್ತಾನೆ. ಇನ್ಮೇಲೆ ನೀವು ಇಂಗ್ಲೀಷ್ ಮೀಡಿಯಂಗೆ ಹೋಗೋಂಥ ಅವಶ್ಯಕತೆ ಇಲ್ಲ. ಬೈಲಿಂಗ್ವಲ್, ನೀವು ಕನ್ನಡದಲ್ಲೂ ಹೇಳ್ತಾರೆ ನಮ್ಮ ಎಷ್ಟು, ಇಂಗ್ಲೀಷಲ್ಲೂ ಹೇಳ್ತಾರೆ ಅಲ್ವಾ. ಸೊ ವಂಡರ್ಫುಲ್ ಕಾನ್ಸೆಪ್ಟ್ ನಮ್ಮ ಸರ್ಕಾರ ಈ ಸರಿ ಮಾಡಿದೆ. ಇದರ ಪ್ರಯೋಜನವನ್ನು ನಾವೆಲ್ಲ ಪಡ್ಕೋಬೇಕು. ಹಿಂದುಳಿದ ವಿದ್ಯಾರ್ಥಿಗಳ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಅನುವಾಗುವಂತೆ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲೀಷ್ ಭಾಷೆ ಬಳಕೆಯನ್ನು ಉತ್ತೇಜಿಸಲಿಕ್ಕೆ ಇಂಗ್ಲೀಷ್ ಬೈಲಿಂಗ್ವೆಲ್ ಮೀಡಿಯಮನ್ನು ಬೋಧನಾ ಕ್ರಮವನ್ನು ಬಲಪಡಿಸಲಾಗ್ತಾ ಇದೆ. ನೋಡಿ, PMC ಶಾಲೆಗಳು ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ PMC ಶಾಲೆಗಳನ್ನು ಅತ್ಯಾಧುನಿಕ ಮೂಲಭೂತ ಸೌಕರ್ಯ, ಸ್ಮಾರ್ಟ್ ಕ್ಲಾಸ್, ಸುಸಜ್ಜಿತ ಪ್ರಯೋಗಾಲಯಗಳೊಂದಿಗೆ ಮಾದರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. KPSS ಸ್ಕೂಲ್ಗಳು ಹೆಂಗೆ ಡೆವಲಪ್ ಆಗ್ತಾ ಇದೆ ನಿಮಗೆ ಗೊತ್ತಿದೆ. ಅಲ್ಲಿ ನೋಡಿ, LKG, UKG, ಅಲ್ಲಿ ದ್ವಿತೀಯ PUC ವರೆಗೆ ಒಂದೇ ಆವರಣದಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಸೌಲಭ್ಯ ಕಲ್ಪಿಸ್ತಾ ಇದೆ KPSನಲ್ಲಿ. ಓಕೆನಾ. ವಿದ್ಯಾರ್ಥಿಗಳ ಮುಖ ಗುರುತಿಸುವಿಕೆ, ಹಾಜರಾತಿ ವ್ಯವಸ್ಥೆ, ಫೇಶಿಯಲ್ ಅಟೆಂಡೆನ್ಸ್ ಸಿಸ್ಟಮ್. ಏನು ಸಿಸ್ಟಮ್ ಬಂತು ರೀ ನಮ್ಮಲ್ಲಿ ನೋಡಿಪ್ಪ. ಎಂತೆಂಥ ಒಳ್ಳೆಯ ಸಿಸ್ಟಮನ್ನು ನಮ್ಮ ಒಂದು ವ್ಯವಸ್ಥೆನಲ್ಲಿ ಜಾರಿಗೆ ತರ್ತಾ ಇದ್ದೀವಿ ಈ ವರ್ಷ. ಕ್ಯಾಮ್ಸ್, KMS ಇಂಟಿಗ್ರೇಷನ್ ಜಾರಿ, ಶಾಲಾ ಉಸ್ತುವಾರಿ ಸಂಪನ್ಮೂಲ ನಿರ್ವಹಣೆ ಮಾಡಲಿಕ್ಕೆ, ನೈಜ ಸಮಯದಲ್ಲಿ ಮೇಲ್ವಿಚಾರಣೆ ಮಾಡಲಿಕ್ಕೆ ಕ್ಯಾಂಪ್ಸನ್ನು ಅಳವಡಿಸಲಾಗಿದೆ. ಏಕತರಗತಿ ಬೋಧನೆ, ಮೋನೋಗ್ರೇಡ್ ಶಿಕ್ಷಣ, ಮೋನೋಗ್ರೇಡ್ ಟೀಚಿಂಗ್ ಲರ್ನಿಂಗ್, ಎಲ್ಲ ವಿಷಯಗಳು ಶಿಕ್ಷಕರಿಗೆ ಗೊತ್ತಿರಬೇಕು. ಈ ವರ್ಷ ನನಗದು ಗೊತ್ತಿಲ್ಲ, ನಿನಗೆ ಇದು ಗೊತ್ತಿಲ್ಲ ಅನ್ನಂಗೆ ಇಲ್ಲ. ನೀವು ಮೊಬೈಲ್ ಬಳಸಕ್ಕೆ ಬರಲ್ಲ, ಕಲಿಬೇಕು. ನೀವೇನು ಬೇರೆ ದಾರಿ ಇಲ್ಲ, ಕಲಿಬೇಕು. ವರ್ಕ್ ಹಾರ್ಡ್ ಆರ್ ಗೋ ಹೋಮ್ ಅಂತ ಒಂದು ಮಾತಿದೆ. ನೀವು ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಇಲ್ಲಿ. ಓಕೆನಾ. ಇವೆಲ್ಲ ನೀವು ತಿಳ್ಕೊಳ್ಲೇಬೇಕಾಗತ್ತೆ. ನಾನು ಅವಾಗ ಹಂಗೆ ಮಾಡಿದ್ದೆ, ನೋ ಚಾನ್ಸ್. ಇವೆಲ್ಲ ನೀವು ತಿಳ್ಕೊಳ್ಲೇಬೇಕಾಗುತ್ತೆ. ಸರ್ಕಾರಿ ಶಾಲೆಗಳ ಉನ್ನತೀಕರಣ, ಅಪ್ಗ್ರೇಡೇಷನ್ ಆಫ್ ಗೌರ್ಮೆಂಟ್ ಸ್ಕೂಲ್ಸನ್ನು ಮಾಡ್ತಾ ಇದೆ. ಡಿಜಿಟಲ್ ತಂತ್ರಜ್ಞಾನ ಕೊಡ್ತಾ ಇದೆ. ಸುಸಜ್ಜಿತ ಗ್ರಂಥಾಲಯಗಳು, ಕ್ರೀಡಾ ಸೌಲಭ್ಯಗಳು, ಮೂಲಸೌಕರ್ಯಗಳನ್ನು ಕೊಡ್ತಾ ಇದೆ. ಓಕೆ. ಶಾಲಾ ತಪಾಸಣೆಗೆ ಆ್ಯಪ್ ಮಾಡ್ತಾ ಇದೆ, ಸ್ಕೂಲ್ ಇನ್ಸ್ಪೆಕ್ಷನ್ ಆ್ಯಪ್. BOರವರು ಮತ್ತು ಅನುಷ್ಠಾನಾಧಿಕಾರಿಗಳು ಶಾಲೆ ಭೇಟಿ ನೀಡಿದಾಗ ಭೌತಿಕ ಶೈಕ್ಷಣಿಕ ಪ್ರಗತಿಯನ್ನು ಸ್ಥಳದಲ್ಲೇ ಡಿಜಿಟಲ್ ರೂಪದಲ್ಲಿ ದಾಖಲು ಮಾಡಿ ಮೊಬೈಲ್ ಆಧಾರಿತ ತಪಾಸಣೆ ಆ್ಯಪನ್ನು ಜಾರಿಗೆ ತರ್ತಾ ಇದ್ದಾರೆ. ಇದು ನೈಜ ಸಮಯ, ರಿಯಲ್ ಟೈಮ್ಗೆ ಸಹಕಾರಿ, ಮೇಲ್ವಿಚಾರಣೆಗೆ ಸಹಕಾರಿ ಆಗ್ತಾ ಇದೆ. KKRDB, ಕರ್ನಾಟಕ ಪ್ಲಾನ್, ವಿಶೇಷ ಅನುದಾನ, ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಶಾಲೆಗಳ ಸಬಲೀಕರಣ, ಕೊಠಡಿಗಳ ನಿರ್ಮಾಣ ಮತ್ತು ಭೌತಿಕ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನೀಗಿಸಲಿಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ KKRDB ಅಡಿಯಲ್ಲಿ ಶಾಲೆಗಳಿಗೆ ವಿಶೇಷ ಆದ್ಯತೆ ನೀಡಲಾಗ್ತಾ ಇದೆ. ಈ ಮಾರ್ಗದರ್ಶಿ ಕೇವಲ ಸೂಚನಾ ಪತ್ರವಾಗಿರದೆ ಶಾಲಾ ಹಂತದಲ್ಲಿ ಅನುಷ್ಠಾನಗೊಳಿಸಬೇಕಾದ ಕ್ರಿಯಾ ಯೋಜನೆಗಳನ್ನು ಒಳಗೊಂಡಿದೆ. ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಮತ್ತು ಉಸ್ತುವಾರಿ ಅಧಿಕಾರಿಗಳು ಎಲ್ಲ ತಾಂತ್ರಿಕ ಮತ್ತು ಶೈಕ್ಷಣಿಕ ಸುಧಾರಣೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ನಮ್ಮ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕೆ ಶ್ರಮಿಸೋಣ. ಬನ್ನಿ, ನಾವೆಲ್ಲರ ಜೊತೆಯಾಗಿ 26-27ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಯಶಸ್ವಿಗೊಳಿಸಿ ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯವನ್ನಾಗಿಸೋಣ. ಶುಭಾರೈಕೆಗಳೊಂದಿಗೆ ಸನ್ಮಾನ್ಯ ಶ್ರೀ ವಿಕಾಸ್ ಕಿಶೋರ್ ಸುರಳ್ಕರ್ ಸಾಹೇಬರು, ಆಯುಕ್ತರು, ಈ ಒಂದು ಸುತ್ತೋಲೆಯನ್ನು ಜ್ಞಾಪನವನ್ನು ಹೊರಡಿಸಿದ್ದಾರೆ. ಯಾರ್ಯಾರಪ್ಪ ರಚನೆ ಮಾಡಿದ್ದಾರೆ ಇಲ್ಲಿ ನೋಡಿಪ್ಪ. IAS ಮೇಡಮ್ ಅವರು, ವಿದ್ಯಾಕುಮಾರಿ ಮೇಡಮ್ ಅವರು, ಇಲ್ಲಿ ಎಲ್ಲ ತಂಡ, ಸಂಪನ್ಮೂಲ ತಂಡ ಎಲ್ಲ ಸೇರಿಕೊಂಡು ಇಲ್ಲಿ ನೋಡಿ, ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ, ನಿರ್ದೇಶಕರು ಪ್ರೌಢ ಶಿಕ್ಷಣ ಸಾಹೇಬರು ಇದನ್ನು ಜಂಟಿಯಾಗಿ ಸಹಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಏನೇನಿದೆಯಪ್ಪ ಶೈಕ್ಷಣಿಕ ಮಾರ್ಗದರ್ಶನದಲ್ಲಿ ಏನೇನಿದೆ ನೋಡೋಣ. 26-27ನೇ ಸಾಲಲ್ಲಿ ಏನು ಮಾಡಬೇಕು, ನನ್ನೊಳಗೆ ಏನಿದೆ, ವಾರ್ಷಿಕ ಕ್ರಿಯಾ ಯೋಜನೆ, 26-27ರ ಸುತ್ತೋಲೆ, ಶೈಕ್ಷಣಿಕ ಮಾರ್ಗಸೂಚಿ ಇದೆ, ಮುಖ್ಯಸ್ಥರ ಜವಾಬ್ದಾರಿಗಳು, ಆಡಳಿತಾತ್ಮಕ ಮತ್ತು ಶಾಲಾಭಿವೃದ್ಧಿಗೆ ತಯಾರಿ. ಓಕೆ. ರಾಜ್ಯಾದ್ಯಂತ ಏಕರೂಪದ ಬೋಧನಾ ಕಲಿಕಾ ಶೈಕ್ಷಣಿಕ ಚಟುವಟಿಕೆಗಳ ನಿರ್ವಹಣೆಗಾಗಿ ಕ್ರಿಯಾ ಯೋಜನೆ.
ನಾನು ಆ ಶಾಲೆಗೆ ಹಿಂಗೆ ಮಾಡಿದೆ, ಈ ಶಾಲೆಗೆ ಹಿಂಗೆ ಮಾಡಿದೆ, ನೋ ಚಾನ್ಸ್. ಒಂದೇ ಟೈಮ್ ಟೇಬಲ್, ಒಂದೇ ಥರದ ಒಂದು ಬೋಧನಾ ನಿರ್ವಹಣೆಗಾಗಿ ಒಂದು ಸಲಹಾ ವೇಳಾಪಟ್ಟಿ ಕೂಡ ಕೊಟ್ಬಿಟ್ಟಿದ್ದಾರೆ ಸರ್. ಭಾಳ ಬ್ಯೂಟಿಫುಲ್ ಆಗಿದೆ. ಆ ವೇಳಾಪಟ್ಟಿ ಏನೇನಿದೆ ನೋಡ್ಕೊಂಬರೋಣ. ಪ್ರಾಥಮಿಕ ಶಾಲಾ ವಿಭಾಗ, ಪೂರ್ವ ಪ್ರಾಥಮಿಕ ಶಾಲಾದಲ್ಲಿ LKG UKGನಲ್ಲಿ ಏನಿದೆ, ಪ್ರಾಥಮಿಕ ಶಾಲೆಯಲ್ಲಿ ದೈನಂದಿನ ತರಗತಿ ಬೋಧನಾ ನಿರ್ವಹಣೆಗೆ 1 to 7th ಮತ್ತು 8th ತರಗತಿವಾರು ಸಲಹಾತ್ಮಕ ವೇಳಾಪಟ್ಟಿ ಕೊಟ್ಟಿದ್ದಾರೆ. ವಾರ್ಷಿಕ ಪಾಠ ಹಂಚಿಕೆ ಕೊಟ್ಟಿದ್ದಾರೆ. ನೋಡೋಣ ಅದು ಏನೇನಿದೆ ಅಂತ. ಗುಣಾತ್ಮಕ ಶಿಕ್ಷಣಕ್ಕಾಗಿ ರಚನಾತ್ಮಕ ಚಟುವಟಿಕೆಗಳು ಏನೇನಿದೆ ನೋಡೋಣ. ಆಮೇಲೆ ಇನೋವೇಟಿವ್ ಕಾರ್ಯಕ್ರಮ ಏನಿದೆ. ಪ್ರೌಢಶಾಲಾ ವಿಭಾಗ 8 ರಿಂದ 10 ವೇಳಾಪಟ್ಟಿ ಹೇಗೆ ನಾವು ಮಾಡ್ಕೊಬೇಕು ಅನ್ನೋದನ್ನು ಹೇಳಿದ್ದಾರೆ. ಪ್ರೌಢಶಾಲೆಗಳ ಉನ್ನತೀಕರಣಕ್ಕೆ ಕೈಗೊಂಡಿರ್ತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳೇನು ಅನ್ನೋದನ್ನ ಹೇಳಿದ್ದಾರೆ. ಗುಣಾತ್ಮಕ ಶಿಕ್ಷಣಕ್ಕಾಗಿ ರಚನಾತ್ಮಕ ಚಟುವಟಿಕೆಗಳು ಯಾವುದು ಅನ್ನೋದನ್ನ ನೋಡಬೇಕಾಗಿದೆ. ಓಕೆನಾ. ದೆನ್ ಸಂಭ್ರಮ ಶನಿವಾರ ಕುರಿತು ನಿರ್ವಹಿಸಬಹುದಾದಂಥ ಚಟುವಟಿಕೆಗಳ ಬ್ಯಾಂಕ್. ಪ್ರತಿ ತಿಂಗಳ 3ನೇ ಶನಿವಾರದಂದು ನೋ ಬ್ಯಾಗ್ ಡೇ ಏನು ಕ್ರಮ ಕೈಗೊಳ್ಳಬೇಕು. ಓಕೆ. ಸರ್ಕಾರಿ ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳ ಶಾಲಾ ಪ್ರವೇಶ ಶುಲ್ಕದ ಬಗ್ಗೆ ಏನು ಯಾವ ರೀತಿ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ತಾಲೂಕು ಜಿಲ್ಲಾ ಹಂತದಲ್ಲಿ ಶೈಕ್ಷಣಿಕ ಬಲವರ್ಧನೆ, ಉಸ್ತುವಾರಿ, ಮೇಲ್ವಿಚಾರಣೆ ಮತ್ತು ಅನುಷ್ಠಾನಕ್ಕಾಗಿ ಸಿಬ್ಬಂದಿಗಳ ಕ್ರಿಯಾ ಯೋಜನೆಗಳು ಕೊಟ್ಟಿದ್ದಾರೆ. ತುಂಬ ಇನೋವೇಟಿವ್ ಆಗಿ ಬಂದಿದೆ ಈ ಸರಿ. ಓಕೆನಾ. ವಿವಿಧ ಸಹಪಠ್ಯ ಚಟುವಟಿಕೆಗಳ ಪರಿಣಾಮಕಾರಿ ಅನುಷ್ಠಾನ ಹೇಗೆ ಅನ್ನೋದನ್ನು ಹೇಳಿದ್ದಾರೆ. ದೈಹಿಕ ಶಿಕ್ಷಣದ ಬಗ್ಗೆ PM ಪೋಷಣ ಅಭಿಯಾನ, ಉರ್ದು ಮತ್ತು ಅಲ್ಪಸಂಖ್ಯಾತರು ಗೋವಿಂದೇಗೌಡ ಇವರ ಹೆಸರಿನಲ್ಲಿ ಪ್ರಶಸ್ತಿ ವಿತರಣೆ ಮಾಡೋದ್ರ ಬಗ್ಗೆ. ಸುತ್ತೋಲೆಗಳು ಯಾವ್ಯಾವ ಸುತ್ತೋಲೆಗಳಿದ್ದಾವೆ ತುಂಬ ಇಂಪಾರ್ಟೆಂಟ್ ನೋಡಿ. ಮಕ್ಕಳು ದಾಖಲಾಗಲು ನಿಗದಿಪಡಿಸುವ ವಯೋಮಿತಿ, ಇದು ಯಾರಿಗೂ ಕನ್ಫ್ಯೂಷನ್ ಬೇಡ, ನಾನು ಹೇಳ್ತಾ ಹೋಗ್ತೀನಿ ಒಂದೊಂದೇ. ಸೊ ಈ ಎಲ್ಲ ಅಂಶಗಳಿದ್ದಾವೆ. ಇದನ್ನು ನಾನು ಒಂದೊಂದೇ ಸ್ಲೈಡನ್ನಾಗಿ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಇದು ಸುಮಾರು 150 ಪುಟಗಳ ಶೈಕ್ಷಣಿಕ ಮಾರ್ಗದರ್ಶಿ ಇದೆ. ಇದನ್ನು ನಾನು ಪಾರ್ಟ್ ಬೈ ಪಾರ್ಟ್ ಮಾಡ್ತಾ ಹೋಗ್ತೀನಿ. ಇದನ್ನು ನಿಮಗೆ ನಾನು ಮುಂದಿನ ಸ್ಲೈಡಲ್ಲಿ ಇಲ್ಲಿವರೆಗೂ 10 ಪುಟಗಳಾಗಿದೆ, ರೈಟ್. ಈಗ 11ನೇ ಪುಟದಿಂದ ಇನ್ನೊಂದು 10 ಪುಟಗಳನ್ನು ನಾನು ಮೊದಲು ನೆಕ್ಸ್ಟ್ ಇದರಲ್ಲಿ ತಗೊಳ್ತೀನಿ. ಇಲ್ಲಿ ನೀವು ನೋಡ್ಬೋದು ಶೈಕ್ಷಣಿಕ ಅವಧಿ 29/5ರಿಂದ 2/10ರವರೆಗೆ, ಅಂದರೆ ಗಾಂಧಿ ಜಯಂತಿ ಬರುತ್ತೆ ಅಲ್ಲಿವರೆಗೆ. ಎರಡನೇ ಅವಧಿ 22/10ರಿಂದ 10/4ರವರೆಗೆ ಮಾಮೂಲಿ ಇದೆ, ನಮಗೆ ಗೊತ್ತಿದೆ ಅದು. ಸೊ ದಸರಾ ರಜೆ ಎಷ್ಟು ದಿವಸಪ್ಪ? 3/10/26ರಿಂದ 21/10/26ರವರೆಗೆ. ಓಕೆ. ಬೇಸಿಗೆ ರಜೆ 11/4ರಿಂದ 28/5ರವರೆಗೆ. ಯೂಶ್ವಲಿ ಲಾಸ್ಟ್ ಟೈಮ್ ಹಿಂಗೆ ಇತ್ತು, ಇದೇ ಥರ ಕೊಟ್ಟಿದ್ದಾರೆ. ಮೇನಲ್ಲಿ ಕರ್ತವ್ಯ ದಿನಗಳು ಎಷ್ಟಿದ್ದಾವೆ, ರೈಟ್. ಇವನ್ನ ನೋಡಿಕೊಂಡು ನೀವೇನು ಟೈಮ್ ಟೇಬಲ್ ಮಾಡ್ತಿರಲ್ಲ, ಈ ಟೈಮ್ ಟೇಬಲ್ ಮಾಡೋಕ್ಕೆ, ನಿಮಗೆ ಆ್ಯನ್ಯುವಲ್ ಪ್ಲ್ಯಾನ್ ಮಾಡೋಕ್ಕೆ ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಇದು ಬೇಕೇ ಬೇಕು. ಒಂದು ವರ್ಷದ ಪ್ಲ್ಯಾನ್ನಲ್ಲಿ ರಜಾ ದಿನ ಎಷ್ಟಿದ್ದಾವೆ, ಲಭ್ಯವಿರುವ ಕರ್ತವ್ಯ ದಿನಗಳು ಎಷ್ಟಿದ್ದಾವೆ ಅಂತ ಗೊತ್ತಾಗದಲ್ಲೇ ನೀವು ಪ್ಲಾನ್ ಮಾಡೋಕ್ಕೆ ಬರಲ್ಲ. ಸುಮ್ಮನೆ ಹಂಗೆ ಹೋದ ವರ್ಷದ ಪ್ಲಾನ್ ತಗೊಂಡು ಈ ವರ್ಷ ಹಾಕು ಅಂದರೆ ಖಂಡಿತ ಅದು ಅಟರ್ ಫ್ಲಾಪ್ ಆಗುತ್ತೆ. ಆದ್ದರಿಂದ ನೀವು ಇದನ್ನು ನೀಟಾಗಿ ಒಂದ್ಸರಿ ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆನಾ. ನೋಡಿಕೊಂಡು ಈ ಒಂದು ಕರ್ತವ್ಯದ ದಿನಗಳು ಯಾವ ತಿಂಗಳಲ್ಲಿ ಎಷ್ಟು ದಿವಸ ಸಿಗ್ತಾ ನಮ್ಗೆ ಕೆಲಸ ಮಾಡೋಕ್ಕೆ ಅಂತ ಟೀಚರ್ಸ್ ಎಲ್ಲ ಕೂತ್ಕೊಳ್ಳಿ, ಆರಾಮಾಗಿ ಒಂದ್ಸರಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಯಾವ ತಿಂಗಳಲ್ಲಿ ಏನಾಗುತ್ತಪ್ಪ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ. ದಯವಿಟ್ಟು ಶಿಕ್ಷಕರಾದಂಥವ್ರು ಒಬ್ರಿಗೊಬ್ರು ಮಾತಾಡಿ, ಕ್ಲಾಸ್ ರೂಮಲ್ಲಿ, ಶಾಲೆಯಲ್ಲಿ ಮಾತಾಡಿ, ಒಬ್ರಿಗೊಬ್ರು ಸೌಹಾರ್ದತೆಯಿಂದ ಕೋಆಪರೇಟಿವ್ ಆಗಿ ಇದ್ದರೆ ನೀವು ಅಲ್ಲಿ ಶಾಲೆಯನ್ನು ಅದ್ಭುತವಾದಂಥ ಒಂದು ವಂಡರ್ಫುಲ್ ಇದನ್ನಾಗಿ ಮಾಡ್ಬೋದು ಅನ್ನೋಂಥದ್ದನ್ನು ನಾವು ಸಂದರ್ಭದಲ್ಲಿ ಗಮನಿಸ್ಬೋದು. ಓಕೆನಾ. ಬೋಧನಾ ಇಲ್ಲಿ ನೋಡಿ, ಶಾಲಾ ಕರ್ತವ್ಯದ ದಿನಗಳು ಎಷ್ಟಪ್ಪ? 245. ಮೌಲ್ಯಾಂಕನ ಮಾಡೋಕ್ಕೆ 26 ದಿವಸ ಸಿಗುತ್ತೆ. ಪಠ್ಯ ಚಟುವಟಿಕೆಗಳ ಸ್ಪರ್ಧೆ ಮಾಡೋಕ್ಕೆ 24 ದಿವಸ. ಫಲಿತಾಂಶ ವಿಶ್ಲೇಷಣೆಗೆ 10 ದಿನ. ಸ್ಥಳೀಯ ರಜೆಗಳೆಷ್ಟು? 4. ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಉಳಿಯಬಹುದಾದ 181 ಪೀರಿಯಡ್ ದಿನಗಳು. ಓಕೆ. ಇಷ್ಟನ್ನು ನೀವು ಇದನ್ನು ಇಟ್ಕೊಬೇಕು. ಇಟ್ಕೊಂಡೇ ನೀವು ಆ್ಯನ್ಯುವಲ್ ಪ್ಲಾನನ್ನು ಮಾಡಬೇಕು. ನೋಡಿ, 25-26ನೇ ಸಾಲಿನ ಮುಕ್ತಾಯ ಹಂತದಲ್ಲಿ ನಿರ್ವಹಿಸಬೇಕಾದಂಥ ಅಂಶಗಳು. ಇದನ್ನು ಇನ್ನೊಂದು ಸ್ಲೈಡ್ ಮಾಡ್ತೀನಿ, ಯಾಕಂದರೆ ಇದು ಪ್ರಾರಂಭ ಆಗ್ತಾ ಇದೆ. ಸಾರಿ, ಇದು ಮುಗಿದೋಗಿದೆ. 26-27 ಇದು ಆ್ಯಕ್ಚುಲಿ 25-26ಕ್ಕೆ ಮಾಡಿದ್ದು. ಮುಕ್ತಾಯ ಹಂತದಲ್ಲಿ ಅಂದರೆ ಈಗಾಗಲೇ ಟೈಮ್ ಮುಗಿದೋಗಿದೆ, ನಾವು ಇದನ್ನೆಲ್ಲ ಮಾಡಿದ್ದೀವಿ ಇದನ್ನು. ಓಕೆನಾ. ಈಗಾಗಲೇ ಜುಲೈನಲ್ಲಿ ಇದ್ದೀವಿ. ಈಗ 26-27ನೇ ಸಾಲಿನಲ್ಲಿ ನಿರ್ವಹಿಸಬೇಕಾದಂಥ ಅಂಶಗಳ ಬಗ್ಗೆ ಪ್ರಾರಂಭವಾಗಿದೆ. ಇದನ್ನು ನಾನು ಸರ್ಕ್ಯುಲರ್ನ ಹೇಳಿದ್ದೆ ಅನಿಸುತ್ತೆ. ನಾನು ಇದನ್ನೊಂದು ಸಪ್ರೇಟಾಗಿ ಇದೇ ಮಾಡಿದ್ದೀನಿ ವಿಡಿಯೋ. ದಾಖಲಾತಿ ಅಭಿಯಾನ, ಜಾಗೃತಿ ಅಭಿಯಾನ ಮಾಡಿದ್ದೀರಿ ನೀವೆಲ್ಲ ಆಲ್ರೆಡಿ. 36-26ವರೆಗೆ ವಯೋಮಾನದ ಇದೆಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಕಳಿಸಿದ್ದೀನಿ ಸರ್ಕ್ಯುಲರನ್ನು. ಸೊ ಇಷ್ಟು ಇದರಲ್ಲಿ ಇರುವಂಥದ್ದು. ದೆನ್ ವಾರ್ಷಿಕ ಮಾರ್ಗಸೂಚಿ ಏನಿದೆ, ಶೈಕ್ಷಣಿಕ ಮಾರ್ಗಸೂಚಿಗಳು ಏನೇನಿದ್ದಾವೆ ಅನ್ನೋದನ್ನು
ನಾವು ನೋಡ್ಕೊಂಡು ಹೋಗೋಣ. ಮೇ ತಿಂಗಳು, ಜೂನ್ನಲ್ಲಿ ಆಯ್ತಿದು. ಈಗ ನಾವು ಜೂನ್ ಮುಗಿಸಿದ್ದೀವಿ, ಜುಲೈಗೆ ಬಂದಿದ್ದೀವಿ. ಇದು ರೆಡಿ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ. ನೀವು ಬೇಕಾದರೆ ಇದನ್ನು ತೊಗೊಂಡು ಆ್ಯನ್ಯಲ್ ಪ್ಲ್ಯಾನ್ ಮಾಡ್ಕೋಬೋದು. ನಾನು ಇದನ್ನು ಇನ್ನೊಂದು ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾಕೆಂದರೆ ಈ ಸ್ಲೈಡಿನ ಡ್ಯೂರೇಷನ್ ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ಒಂದು ಪ್ಲ್ಯಾನನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ರೈಟ್. ಸೊ ಇದು ಆ್ಯನ್ಯಲ್ ಪ್ಲ್ಯಾನ್ ಡಿಸೆಂಬರ್ವರೆಗೆ ಬಂತು, ಜನವರಿ, ಫೆಬ್ರವರಿ, ಮಾರ್ಚ್. ರೈಟ್. ಶೇಕಡಾವಾರು ಪಾಠ ಹಂಚಿಕೆ, ಗೋಷವಾರ ಹೆಂಗೆ ಮಾಡ್ಕೋಬೇಕಪ್ಪ, 1ನೇ ತರಗತಿಗೆ ಎಷ್ಟು ಪೀರಿಯಡ್ ಹಂಚ್ಕೋಬೇಕು, ಅಂತಿಮ ಒಟ್ಟು ತರಗತಿಗಳು ನಲ್ಲಿ ಕಲಿ ಯಾವ ರೀತಿ ಪಾಠವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಇದನ್ನ ಕೊಟ್ಟಿದ್ದಾರೆ. ಇದನ್ನ ಹೇಳ್ತೀನಿ ನಾನು. ಮಾಹೆವಾರು ಶೈಕ್ಷಣಿಕ ಕಾರ್ಯಸೂಚಿ, ಇದನ್ನು ಕೂಡ ಇನ್ನೊಂದು ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.